ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಗಣೇಶಾಚಾರ್. ನನ್ನ ಈ ಯೂಟ್ಯೂಬ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಧಾ ತೀರ ಕೀಟ ತಕ ಒಂದು ಬೋಲನ್ನು ನಿಮಗೆ ಹೇಳಿದ್ದೆ. ಅದೇ ರೀತಿ ನಿನ್ನೆ ಒಬ್ಬರು ಫೋನ್ ಮಾಡಿ ಎಡಗೈಯ ವ್ಯಾಯಾಮ ನಮಗೆ ಆಗ್ತಿಲ್ಲ, ಅದಕ್ಕೇನಾದರೂ ಕೂಡ ಏನಾದರೂ ಒಂದು ಪ್ರಾಕ್ಟೀಸಿನ ಬೋಲ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಎಡಗೈಗೆ ಡಗ್ಗದ ಮೇಲೆ ಈ ಡಗ್ಗದ ಮೇಲೆ ನಾವು ಎಡಗೈಯನ್ನು ಇಟ್ಕೊಂಡು ಗೆ ನುಡಿಸಿದಾಗ ಅದು ನಾವು ಹೇಳಿದಾಗೆ ಕೇಳೋದಿಲ್ಲ. ಅದು ಬಲಗೈ ಹೆಚ್ಚು ಮಾತು ಕೇಳುತ್ತೆ, ಎಡಗೈ ನಮಗೆ ಮಾತು ಕೇಳೋದಿಲ್ಲ. ಆದ್ರಿಂದ ಅದಕ್ಕೆ ಒಂದು ಬೋಲ್ ಇದೆ, ಅದನ್ನು ಕೂಡ ನಿಮಗೆ ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದೆ. ಹಾಗೆ ನೀವು ಈ ವಿಡಿಯೋದಲ್ಲಿ ಅದನ್ನು ನೋಡ್ಬೋದು. ಯಾವುದು ಅದು ಅಂದರೆ ಧ ಗೆ 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 ದ ಗೆ ತ ಕೆ ಕೆ ತ ಕೆ. ಗೊತ್ತಾಯ್ತಲ್ಲ? ಧ ಗೆ ಗೆ ಧ ಗೆ ತ ಕೆ ಕೆ ತ ಕೆ. ಇಲ್ಲಿ ಘೆ ಮತ್ತು ಕೆಗೆ ನಾವು ಒತ್ತು ಕೊಟ್ಟಾಗ ಎಡಗೈ ತನ್ನಾಗಿ ಆಕ್ಷನಿಗೆ ಈಗ ಆಕ್ಷನ್ ಆಗೋ ರೀತಿಯಲ್ಲಿ ನಮಗೆ ಬೇರೆ ಇವೆಲ್ಲವೂ ಆಗ್ತವೆ. ಇವೆಲ್ಲವೂ ಚಿಟ್ಟ ನಡೆಸುವಾಗಲಿ ನಾ ನಡೆಸುವಾಗಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಎಡಗೈ ಸ್ವಲ್ಪ ನಮ್ಮ ಏನು ನಾವು ಹೇಳಿದ್ದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡೋಕ್ಕೆ ಸ್ವಲ್ಪ ಹಿಂದೇಟಾಗುತ್ತೆ. ಆವಾಗ ನಾವು ಇದಕ್ಕೆ ವ್ಯಾಯಾಮ ಬೇಕು. ನಿಮಗೆ ಈ ಬೋಲನ್ನು ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ಅದು ನೀವು ಹೇಳಿದಾಗೆ ಕೇಳುತ್ತೆ. ಈಗ ನೋಡಿ, ಅದು ಆ ಬೋಲ್ ಒಂದ್ಸಲ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಧ ಗೆ 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 ಧ ಗೆ ತ ಕೆ ಕೆ ತ ಕೆ. ನೋಡಿ ಹೇಳ್ತಾ ನುಡಿಸ್ತಾ ತೋರಿಸ್ತೀನಿ ನಿಮಗೆ. ಧ ಗೆ 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 ಧ ಗೆ ತ ಕೆ 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 ತ ಕೆ. ಧ ಗೆ 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 ಧ ಗೆ ತ ಕೆ 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 ತ ಕೆ. ಗೊತ್ತಾಯ್ತಲ್ಲ? ಅದು ಒಂದನೇ ಕಾಲದಲ್ಲಿ. ಎರಡನೇ ಕಾಲ ಧ ಗೆ ಗೆ ಧ ಗೆ ಗೆ ಧ ಗೆ ತ ಕೆ ಕೆ ತ ಕೆ ಕೆ ತ ಕೆ. ಧ ಗೆ ಗೆ ಧ ಗೆ ಗೆ ಧ ಗೆ ತ ಕೆ ಕೆ ತ ಕೆ ಕೆ ತ ಕೆ. ನೋಡಿ ಹೆಂಗಂದ್ರೆ ಒಂದನೇ ಕಾಲದಲ್ಲಿ ಧ ಗೆ 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 ಧ ಗೆ ತ ಕೆ 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 ತ ಕೆ. ಅದನ್ನ ದ ಗೆ ಗೆ ದ ಗೆ ಗೆ ದ ಗೆ ತ ಕೆ ಕೆ ತ ಕೆ ಕೆ ತ ಕೆ. 2 ಅಕ್ಷರನೂ ಮಾಡ್ಬೋದು, 3 ಅಕ್ಷರನೂ ಮಾಡ್ಬೋದು ಗೆ ಅನುಕೂಲ ಇದ್ದಾಗೆ. ಈಗ ಮೊದಲಿಗೆ 2 ಅಕ್ಷರ ಮಾಡಿ. ದ ಗೆ ಗೆ ದ ಗೆ ಗೆ ದ ಗೆ ತ ಕೆ ಕೆ ತ ಕೆ ಕೆ ತ ಕೆ. ಇನ್ನೊಂಚೂರು ದ ಗೆ 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 ದ ಗೆ ದ ಗೆ 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 ದ ಗೆ ತ ಕೆ 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 ತ ಕೆ. ಅದನ್ನು ಮಾಡ್ಬೋದು. ಈಗ ನೀವು ಮೊದಲಿಗೆ ಧ ಗೆ ಗೆ ದ ಗೆ ಗೆ ದ ಗೆ ತ ಕೆ ಕೆ ತ ಕೆ ಕೆ ತ ಕೆ. ಈಗ ಧ ಗೆ ಗೆ ದ ಗೆ ಗೆ ದ ಗೆ ತ ಕೆ ಕೆ ತ ಕೆ ಕೆ ತ ಕೆ. ಧ ಗೆ ಗೆ ಗೊತ್ತಾಯ್ತಲ್ಲ? ಇದರಿಂದ ಏನು ಅನುಕೂಲ ಆಗುತ್ತೆ ಅಂದ್ರೆ, ನಾವು ಬೋಲ್ಗಳನ್ನ ಪ್ರಾಕ್ಟೀಸ್ ಮಾಡುವಾಗ 2 ಕೈಯು ಕೂಡ ನಾವು ಹೇಳಿದ ಈ ಸೂಕ್ಷ್ಮವಾಗಿ ನಾವು ಏನು ಅರ್ಥ ಮಾಡ್ಕೊಂಡಿದೀವಿ ಅಕ್ಷರಗಳನ್ನ, ಅದನ್ನ ಫಾಸ್ಟ್ ಆಗಿ ನೋಡಿಸ್ಲಿಕ್ಕೆ ನಮಗೆ ಇದು ವ್ಯಾಯಾಮ ಆಗ್ತದೆ. ಈಗ ನೀವು 1 ಮತ್ತು 2ನೇ ಕಾಲದಲ್ಲಿ
ಪ್ರಾಕ್ಟೀಸ್ ಮಾಡ್ಬೇಕಾ, ಮುಂದೆ ಹೋಗ್ಬೇಕು, ಹೋದ್ರೆ ಆಗತ್ತಾ? ತೊಂದರೆ ಇಲ್ಲ, ಹೋಗ್ಬೋದು. ಯಾಕಂದ್ರೆ 1 ಮತ್ತು 2ನೇ ಕಾಲದಲ್ಲಿ ಯಾವ ಬೋಲ್ಗಳು ಪ್ರಾಕ್ಟೀಸಿಗೆ ನಿಮ್ಮ ಕೈಗೆ ಅನುಕೂಲ ಆಯ್ತು ಅದು ಕೂಡ 4ನೇ ಕಾಲಕ್ಕೆ ಚೇಂಜ್ ಆಗುವುದು ಕೂಡ ನಿಮಗೆ ಮನವರಿಕೆ ಆದಾಗ ನೀವು 4ನೇ ಕಾಲಕ್ಕೆ ಹೋಗ್ಬೋದು. ಎಲ್ಲಾದ್ರೂ ನೀವು 1, 2 ಕಾಲನ ನೀವು ನಿಧಾನಗತಿಯಲ್ಲಿ ತೋರಿಸ್ದಾನೆ 4ನೇ ಕಾಲ ತೋರಿಸ್ತೀವಿ ಅಂತ ಹೇಳಿದಾಗ ಕೈ ಮುಂದೆ ಓಡೋದಿಲ್ಲ. ಆವಾಗ ನಿಮಗೆ ಹೆಚ್ಚು ಒಂದೇ ಬೋಲಿನ ಪ್ರಾಕ್ಟೀಸ್ ಒಂದು ವಾರದಲ್ಲಿ ಹೆಚ್ಚಿನದಾಗಿ ಬೇಕಾಗ್ತದೆ. ದಯವಿಟ್ಟು ಈ ವಿಡಿಯೋನ ಅಭ್ಯಾಸ ಕ್ರಮ ಅಂತ ಇದೆಯಲ್ಲ ಅದೇ ರೀತಿ ನೀವು ಎಲ್ಲವನ್ನೂ ಕೂಡ ಎಲ್ಲ ಬೋಲ್ಗಳನ್ನು ಕೂಡ ಒಂದು 20 ನಿಮಿಷ 1ನೇ ಕಾಲದಲ್ಲಿ ಆಮೇಲೆ 2ನೇ ಕಾಲದಲ್ಲಿ ಮಾಡಿ ಅಭ್ಯಾಸ ಮಾಡುವುದು ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂದರೆ ನಾವು ಮುಂದೆ ಪಾಠಗಳನ್ನು ಅಥವಾ ನೀವು ಜೂನಿಯರ್ ಗ್ರೇಡ್ ಅಭ್ಯಾಸ ಮಾಡ್ತೀರಿ ಅಂತ ಆದರೂ ಕೂಡ ನಿಮಗೆ ಅಕ್ಷರದ ಗ್ರಿಪ್ ಆಗ್ತದೆ. ಇಲ್ಲ ನಾವು ಅದನ್ನು ಅಭ್ಯಾಸ ಮಾಡ್ತಿಲ್ಲ, ನೆಕ್ಸ್ಟ್ ನಾವು ಕಾರ್ಯಕ್ರಮಗಳಿಗೆ, ಸಣ್ಣ ಭಜನೆಗಳಿಗೆ ಇತ್ಯಾದಿಗಳಿಗೆ ಹೋಗ್ತೀವಂತ ಆದರೂ ಕೂಡ ನೃತ್ಯಲಯಕ್ಕೆ ನಮಗೆ ಹೆಚ್ಚು ಅನುಕೂಲ ಆಗಬೇಕು ಅಂತ ಆದಾಗ ಈ ವ್ಯಾಯಾಮಗಳು ಬೇಕಾಗ್ತದೆ. ಅಕ್ಷರಗಳ ಗುರುತು ಮತ್ತು ವ್ಯಾಯಾಮ ಮತ್ತು ಲಯ ಮತ್ತು ತಾಳ ಇದಿಷ್ಟು ಕೂಡ ನಿಮಗೆ ಬೇಕಾಗ್ತದೆ. ಆದ್ರಿಂದ ಮೊದಲಿಗೆ ನಾವು ಈ ಸಣ್ಣ ಬೋಲುಗಳನ್ನು ಕೂಡ ಇದು ನಿಮಗೆ ಇದಿಷ್ಟೇನಾ, ಇದು ಬೇಕಾ ಅನ್ನೋದಕ್ಕಿಂತನೂ ವ್ಯಾಯಾಮಕ್ಕೋಸ್ಕರ ಬೇಕಾಗ್ತದೆ. ತುಂಬಾ ಸಲ ನಾವು ನೇರ ತಾಳಕ್ಕೆ ಹೋದಾಗ ತಾಳ ಮತ್ತು ಬದಲ್ಟೆಕೆಗಳನ್ನು ನುಡಿಸ್ತೇವೆ ಬಿಟ್ರೆ ಸಣ್ಣ ಕಟ್ಟಿಂಗ್ಸ್ ಇರ್ತವೆ, ಅದನ್ನ ನುಡಿಸ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಯಾಕಾಗುತ್ತೆ ಅಂದ್ರೆ ಈಗ ಸಣ್ಣ ಕಟ್ಟಿಂಗ್ಸ್ಗಳು ಅಲ್ಲಿ ಹಾಡಿನ ಮಧ್ಯದಲ್ಲಿರೋದು ನಮಗೆ ಗೊತ್ತೇ ಆಗೋದಿಲ್ಲ. ಈಗ ನಾವು ದೊಡ್ಡ ಮಟ್ಟದ ತಿಳುವಳಿಕೆ ಅನ್ನೋಕ್ಕಿಂತನೂ ಸಣ್ಣ ಬೋಲ್ಗಳನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾದ್ರೆ ಈ ಸಣ್ಣ ಬೋಲ್ಗಳ ವ್ಯಾಯಾಮ ಕೂಡ ನಿಮಗೆ ಬೇಕಾಗುತ್ತೆ. ಆದ್ರಿಂದ ಇವತ್ತು ನಿಮಗೆ ಈ ಒಂದು ಬೋಲನ್ನ ಯಾವುದು ಧಾಗೆಗೆ ಧಾಗೆಗೆ ಧಾಗೆ ತಾಕೇಕೆ ತಾಕೇಕೆ ತಾಕಿ, ಇದು ಎಡಗೈಯ ವ್ಯಾಯಾಮಕ್ಕೋಸ್ಕರ. ನೀವು ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.